ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವರ್. ಸ್ನೇಹಿತರೆ, ಈ ಹೋಪೋನೋಪೋನೋಪೋ ಬಗ್ಗೆ ತುಂಬ ಜನ ನನಗೆ ಇದ್ರ ಮೆಡಿಟೇಷನ್ ಬಗ್ಗೆ ಅಥವಾ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ತುಂಬ ಕಮೆಂಟ್ಸ್ ಮಾಡ್ತಾಯಿದ್ರು. ಸೊ ಅದಕ್ಕಿಂತ ಮುಂಚಿತವಾಗಿ ಒಂದು ಕಾಲದಲ್ಲಿ ಒಂದು ಊರಲ್ಲಿ ತುಂಬಾ ಪ್ರೇಯರ್ ಮಾಡ್ತಾ ಇದ್ರಂತೆ. ತುಂಬಾ ಭಗವಂತ ಪ್ರತ್ಯಕ್ಷ ಆಗಿ ನಾನು ಒಂದು ವರವನ್ನು ಕೇಳಬೇಕು ಅಂತ ಹೇಳಿ ಒಂದು ಪ್ರೇಯರ್ ಮಾಡ್ತಾ ಇದ್ದ. ಸೊ ಅದೇ ರೀತಿ ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಆ ಭಗವಂತನ ಹತ್ರ, ಅಪ್ಪ ತಂದೆ, ನನಗೆ ಜೀವನದಲ್ಲಿ ಯಾವ ಕಷ್ಟನೂ ಬರಬಾರ್ದು, ಆ ರೀತಿ ನನಗೊಂದು ವರವನ್ನು ಕೊಡಪ್ಪ ಅಂತ. ಅದಕ್ಕೆ ಭಗವಂತ ಹೇಳ್ತಾನೆ, ನಿನಗೆ ಕಾಮನ ಬಿಲ್ಲು, ಬಣ್ಣನೇ ಇಲ್ಲದಿರ್ತಕ್ಕಂತಹ ಕಾಮನ ಬಿಲ್ಲು ಯಾವಾಗ ಪ್ರತ್ಯಕ್ಷ ಆಗುತ್ತೋ ಆವಾಗ ನಿನಗೆ ಬಂದು ಈ ವರನ ಕೊಡ್ತೀನಿ ಅಂತ ಭಗವಂತ ಹೇಳ್ತಾರಂತೆ. ನಾನು ಬಂದು ನಮ್ಮ ಸರ್ಗೆ ಕೇಳಿದೆ, ಆ ಒಂದು ಬಣ್ಣನೇ ಇಲ್ಲದಿರ್ತಕ್ಕಂಥ ಕಾಮನ್ ಬಿಲ್ ಇದೆಯಾ ಅಂತ. ಸೊ ವೈಟ್ ಬರುತ್ತಾ ಕಾಮನ್ ಬಿಲ್ಲು ಅಂತ. ಅವಾಗ ಅವರು ನಗ್ತಾ ಹೇಳಿದ್ರು, ಕಾಮನ್ ಬಿಲ್ಲು ಬಣ್ಣನೇ ಇಲ್ದೇ ಕಾಮನ್ ಬಿಲ್ಲು ಹೇಗೆ ಸೃಷ್ಟಿಯಾಗುತ್ತೆ, ಅದನ್ನು ಕಾಮನ್ ಬಿಲ್ಲು ಅಂತ ಅಂತಾರ. ಹಾಗೆಯೇ ಜೀವನದಲ್ಲಿ ಮನುಷ್ಯ ಅಂತ ಹುಟ್ಟಿದ ಮೇಲೆ ಪ್ರತಿಯೊಂದನ್ನು ಕೂಡ ಒಂದಲ್ಲ ಒಂದು ರೀತಿ ಏನಾದರೂ ಒಂದು ಕಷ್ಟವನ್ನು ನಾವು ನೀಗಿಸಲೇಬೇಕಾಗತ್ತೆ. ಸೊ ಹಾಗಾಗಿ ಆ ಕಷ್ಟಕ್ಕೆ ಆ ಒಂದು ಸೊಲ್ಯೂಷನ್ಸ್ ನಾವು ಯಾವ ರೀತಿ ಇರುತ್ತೆ, ಪ್ರತಿಯೊಂದು ಎಫರ್ಟ್ ನಾವು ಹಾಕ್ತಾನೆ ಇರಬೇಕು ಆ್ಯಂಡ್ ನಾವು ಕಷ್ಟನ ತಗೊಳ್ತಾನೆ ಇರಬೇಕು. ಸೊ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸ್ನೇಹಿತರೆ, ಈ ಒಂದು ಹೋಪೋನೋಪೋನೋ, ಸೊ ಹಾಗಂದರೆ ಏನು? ಇದೊಂದು ಮೆಡಿಟೇಷನ್, ಇದೊಂದು ಹವಾಯಿನ್ ಪ್ರೇಯರ್ ಅಂತ. ಇಲ್ಲ ಅಂತ ಅಂದರೆ ಇದನ್ನು ಫರ್ಗಿವ್ನೆಸ್ ಒಂದು ಪ್ರೇಯರ್ ಅಂತಲೂ ಕೂಡ ಕರೀತಾರೆ. ಸೊ ಮೊದಲನೇದಾಗಿ ಈ ಹೋಪೋನೋಪೋನೋ ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಹೋ ಅಂತ ಅಂದರೆ ಟು ಮೇಕ್, ಓಕೆ, ಟು ಮೇಕ್. ಸೊ ನೋಪೋ ಅಂತ ಅಂದರೆ ಟು ಡು ಮೇಕ್ ಇಟ್. ಸೊ ಟು ಮೇಕ್ ಅಂತ ಅಂದರೆ ಮಾಡುವುದು. ಸೊ ಸರಿ ಮಾಡು, 2 ಸಲ ಬರುತ್ತಲ್ಲ ನೋಪೋ ಅಂತ ಅಂದರೆ ನಾವು ನಮ್ಮನ್ನು ಸರಿ ಮಾಡಿಕೊಂಡು ಮತ್ತೊಬ್ಬರನ್ನು ಕೂಡ ಸರಿ ಮಾಡ್ಕೊಳ್ತಕ್ಕಂಥದ್ದು. ಲೈಫಲ್ಲಿ ನಮಗೆ ಒಂದು ಸಿಚುವೇಶನ್ಸ್ ಏನು ಗೊತ್ತಾ, ನಮ್ಮ ಲೈಫಲ್ಲಿ ಒಂದು ಪ್ರಜ್ಞೆ ಉಪಪ್ರಜ್ಞೆ, ಒಂದು ನಮ್ಮ ಸಬ್ಕಾನ್ಸಿಯಸ್ ಮೈಂಡ್, ಒಂದು ಸಬ್ಕಾನ್ಸಿಯಸ್ ಮೈಂಡ್ ಅಂತ ಇರುತ್ತೆ. ನಮ್ಮ ಲೈಫಲ್ಲಿ ಏನೋ ಒಂದು ಕೆಟ್ಟ ಜಗಳ ಅಥವಾ ಒಂದು ಕೆಟ್ಟ ಘಟನೆ ನಡೆದಿರುತ್ತೆ, ಅದು ನಮಗೆ ಕಾನ್ಸಿಯಸ್ ಮೈಂಡಲ್ಲಿ ಇರಲ್ಲ ಆ್ಯಂಡ್ ಸಬ್ಕಾನ್ಸಿಯಸ್ ಮೈಂಡಲ್ಲಿ ರೀಸ್ಟೋರ್ ಆಗಿರುತ್ತೆ. ಇವಾಗ ಹೇಗೆ ನಿಮಗೆ ಒಂದು ಸಿಸ್ಟಮಲ್ಲಿ ಎಲ್ಲವೂ ಕೂಡ ಸ್ಟೋರ್ ಆಗಿ ಇರುತ್ತೋ, ಹಾಗೆ ನಿಮ್ಮ ಒಂದು ಲೈಫಲ್ಲಿ ನಿಮ್ಮ ಕಾನ್ಸಿಯಸ್ ಮೈಂಡಿಗೆ ಬರದೇ ಇದ್ರೂ ಕೂಡ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡಲ್ಲಿ ರಿಸ್ಟೋರ್ ಆಗಿರುತ್ತೆ. ನೀವು ಯಾವುದೋ ಒಂದು ಫಿಲಮ್ ನೋಡಿರ್ತೀರಾ ಅಥವಾ ಒಂದು ಫಿಲಮ್ ಕ್ರೈಮ್ ನೋಡಿರ್ತೀರಾ, ಯಾರೋ ಒಂದು ಕಿರ್ಚಾಟ ಕೂಗಾಟ ನೋಡ್ತಾ ಇರ್ತೀರಾ, ನಿಮ್ಮ ಕಾನ್ಸಿಯಸ್ ಮೈಂಡ್ ಅದನ್ನು ಮರ್ತಿದ್ರು ಕೂಡ ಎಲ್ಲೇ ಇದ್ರೂ ಕೂಡ ಒಂದು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅದನ್ನು ರೀಸ್ಟೋರ್ ಮಾಡ್ತಾ ಇರುತ್ತೆ. ಸೊ ನಿಮಗೆ ಗೊತ್ತಿಲ್ಲದೆ ಇರೋ ಥರ ನಿಮ್ಮ ಕಾನ್ಸಿಯಸ್ ಮೈಂಡ್ ಅದನ್ನು ಮರ್ತಿರುತ್ತೆ, ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅದನ್ನು ರೀಸ್ಟೋರ್ ಮಾಡಿರುತ್ತೆ. ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ನ ಹೀಲ್ ಮಾಡಿಕೊಂಡ್ರೆ ನಿಮ್ಮ ಲೈಫ್ ತುಂಬಾ ಫುಲ್ಫಿಲ್ ಆಗುತ್ತೆ. ಸೊ ಹಾಗಾದರೆ ಈ ಹೋಪೋನೋಪೋ ಅಂತ ಅಂದರೆ ಏನು, ಅದನ್ನು ಹೇಗೆ ಮೆಡಿಟೇಷನ್ ಮಾಡಬೇಕು ಆ್ಯಂಡ್ ಹೇಗೆ ಅದನ್ನು ಪ್ರೇಯರ್ ಮಾಡಿದ್ರೆ ನಮ್ಮ ಜೀವನದಲ್ಲಿ ನಾವು ಒಂದು ಒಳ್ಳೆ ಸಕ್ಸಸ್ಫುಲ್ ಒಂದು ಜೀವನವನ್ನು ನಾವು ಕಾಣಿಸ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಲೈಕ್ ಈ ಹೋಪೋನೋಪೋನ ಈ ಒಂದು ಡಾಕ್ಟರ್ ಹೂಲೆನ್ ಅಂತ ಒಬ್ಬ ಹವಾಯಿನಲ್ಲಿ ಒಂದಷ್ಟು ಪೇಷಂಟ್ ಇರ್ತಾರೆ. ಆ ಪೇಷಂಟ್ ಹೇಗಿರ್ತಾರೆ ಅಂತ ಅಂದರೆ ಅದನ್ನು ಒಂದು ಮ್ಯಾನಿಪ್ಯುಲೇಟ್ ಮಾಡಿ ಅವ್ರ ಮೇಲೆ ಪ್ರಯೋಗ ಮಾಡ್ತಾರೆ. ಸೊ ಆ ಒಂದು ರೋಗಿಗಳೇನಿರ್ತಾರೆ ಅವರೊಂದು ತುಂಬ ಕ್ರಿಮಿನಲ್ಸ್ ಆಗಿರ್ತಾರೆ ಆ್ಯಂಡ್ ತುಂಬ ಅಸ್ವಸ್ಥರಾಗಿರ್ತಾರೆ, ಮೆಂಟಲಿ ತುಂಬ ಡಿಪ್ರೆಷನ್ಗೆ ಹೋಗಿರ್ತಾರೆ, ತುಂಬ ಕೆಟ್ಟ ಕೆಲಸಗಳನ್ನ ಮಾಡಿರ್ತಾರೆ. ಸೊ ಆ ಕೆಟ್ಟ ಕೆಲಸಗಳನ್ನ ಮಾಡಿರಬೇಕಾದ್ರೆ ಈ ಡಾಕ್ಟರ್ ಹ್ಯೂಲಿನ್ ಏನಿರ್ತಾರೆ, ಅವರು ಮನೆಯಲ್ಲೇ ತಂದೆಯಾದಂತಹ ರೂಮ್ನಲ್ಲಿ ಕೂತ್ಕೊಂಡು ಅವರಲ್ಲಿರ್ತಕ್ಕಂಥ ಪ್ಲೇಸ್ಗೆ ಹೋಗ್ದಾನೆ ಅವರಲ್ಲಿ ಈ ಒಂದು ಓಪೋನೋಪೋನೋ ಅನ್ನೋ ಒಂದು ಮೆಡಿಟೇಷನ್ ಪ್ರೇಯರ್ ಪ್ರಾರ್ಥನೆ ಏನಿದೆ, ಆ ಪ್ರಾರ್ಥನೆನ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಇವರ ಒಂದು ಆ ಸಮಸ್ಯೆಗೆ ಸೊಲ್ಯೂಷನ್ ಸಿಗುತ್ತೆ. ನೀವು ಕೇಳ್ಬೋದು, ಹೇಗಿದು ಸಾಧ್ಯ? ಅವರು ರೋಗಿ ಹತ್ರನೇ ಹೋಗಿಲ್ಲ, ಅವರ ಸಮಸ್ಯೆನ ಹೇಗೆ ಈ ಹೂಲೆನ್ ಡಾಕ್ಟರ್ ಹೇಗೆ ಇದನ್ನು ಪರಿಹಾರ ಮಾಡಿದ್ರು ಅಂತ. ಇದೇ ಪವರ್. ಈ ಹೋಪೋನೋಪೋನೋ ಅಂತ ಅಂದರೆ 4 ಸಾಲುಗಳಲ್ಲಿದೆ ಆ್ಯಂಡ್ 4 ಪದಗಳಿದೆ. ಆ 4 ಪದಗಳೇನು ಅಂತಂದರೆ, ಫಸ್ಟು ಫಾರ್ ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ನಾವೇನಾದರೂ ಒಂದು ತಪ್ಪು ಮಾಡಿರ್ತೀವಿ, ಆ ತಪ್ಪು ನಮಗೆ ಅರಿವಾಗುತ್ತೆ, ಅದು ತಪ್ಪು ಅಂತ ಗೊತ್ತಾದಾಗ ನಮಗೇನು ಗೊತ್ತಾಗುತ್ತೆ, ಪಶ್ಚಾತ್ತಾಪ ಕಾಡುತ್ತೆ. ಪಶ್ಚಾತ್ತಾಪ ಆದಾಗ ನಾವೇನು ಹೇಳ್ತೀವಿ, ಕ್ಷಮೆ, ಐ ಆಮ್ ಸಾರಿ ಅಂತ ಕೇಳ್ತೀವಿ. ಸೊ ಸಾರಿ ಅದಾದಮೇಲೆ ಏನಂತ ನಮಗೆ ಕಾಡುತ್ತೆ, ಒಂದು ಬದಲಾವಣೆ. ಸೊ ಕ್ಷಮೆ ಕೇಳ್ತೀವಿ. ಕ್ಷಮೆ ಕೇಳಿದ್ಮೇಲೆ ನಮಗೆ ಇರ್ತಕ್ಕಂಥದ್ದು ಪಶ್ಚಾತ್ತಾಪ ಆದಮೇಲೆ ಒಂದು ಪ್ಲೀಸ್ ಫರ್ಗಿವ್ ಮೀ, ನಮಗೊಂದು ಕ್ಷಮೆ ಬೇಕಾಗುತ್ತೆ, ಒಂದು ಪಶ್ಚಾತ್ತಾಪ ಸಿಗುತ್ತೆ, ಅದಕ್ಕೊಂದು ಕ್ಷಮೆ ಸಿಗುತ್ತೆ. ಮತ್ತು ಕ್ಷಮೆ ಸಿಕ್ಕಾದ್ಮೇಲೆ ನಮಗೇನು ಅನಿಸುತ್ತೆ, ಒಂದು ಕೃತಜ್ಞತೆ. ನಾವು ಒಂದು ಕೃತಜ್ಞತೆನ ಒಬ್ಬ ವ್ಯಕ್ತಿಗೆ ಸಲ್ಲಿಸ್ತೀವಿ. ಸೊ
ಅದಾದಮೇಲೆ ಥ್ಯಾಂಕ್ ಯು, ಒಂದು ಕೃತಜ್ಞತೆ ಅಂತ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ನಮಗೊಂದು ಪ್ರೀತಿ ಹುಟ್ಟುತ್ತೆ. ಸೊ ಹಾಗಾಗಿ ಫಸ್ಟು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು ಹೇಳಾಯಿತು, ಲವ್ ಯು. ಇಷ್ಟನ್ನ ಹೇಳೋದ್ರಿಂದ ನಮ್ಮಲ್ಲಿರ್ತಕ್ಕಂತಹ ಒಂದು ಕೆಟ್ಟ ಆಲೋಚನೆ ಆಗಿರ್ಬೋದು, ನಮ್ಮ ಒಂದು ಕೆಟ್ಟ ಅಭ್ಯಾಸಗಳಾಗಿರ್ಬೋದು, ಯಾವುದೇ ಒಂದು ಸಬ್ಕಾನ್ಸಿಯಸ್ಲಿ ನಮ್ಮ ಮೈಂಡಲ್ಲಿ ರಿಸ್ಟೋರ್ ಆಗಿರ್ಬೋದು, ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಈಗ ನೀವು ದಾರಿನಲ್ಲಿ ಹೋಗ್ತಾ ಇರ್ತೀರಾ, ಯಾರೋ ಒಂದು ಜಗಳ ಆಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. ಸೊ ನಿಮ್ಮ ಪಾಡಿಗೆ ನೀವು ಹೋಗ್ತೀರಾ, ಆ ಜಗಳದಲ್ಲಿ ನೀವು ಇನ್ವಾಲ್ವ್ ಆಗ್ತೀರಾ, ನಿಮಗೆ ಗೊತ್ತಿಲ್ಲದೆ ಇರೋ ಥರ ಆ ಜಗಳದಲ್ಲಿ ನೀವು ಹೋಗ್ತೀರಾ. ಅದ್ರ ಪರವಾಗಿ ನೀವು ಗಾಡಿನಲ್ಲೇ ಕೂತ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ನಂದೇ ತಪ್ಪು, ನನ್ನ ಕ್ಷಮಿಸು, ಥ್ಯಾಂಕ್ ಯು, ಐ ಲವ್ ಯು ಅಂತ ಈ ರೀತಿ ಹೇಳೋದ್ರಿಂದ ಅವರ ಜಗಳ ತಾನಾಗೆ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಇದೇಗೆ ಸಾಧ್ಯ ಅಂತ ನೀವು ಕೇಳ್ಬೋದು. ಆದರೆ ನಿಮಗೆ ಗೊತ್ತಿಲ್ಲದೆ ಇರೋ ಥರ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್, ನಮ್ಮ ಆಲೋಚನೆ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಕಾನ್ಸಿಯಸ್ ಮೈಂಡಲ್ಲಿ ಇದ್ದೇ ಇರ್ತಕ್ಕಂಥದ್ದು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಯೋಚನೆ ಮಾಡ್ತಾ ಇರುತ್ತೆ. ಹೀಗೆ ನಮ್ಮ ದೇಶದಲ್ಲಿ ಹಲವಾರು ಯುದ್ಧಗಳಾಗಿರ್ಬೋದು, ಹಲವಾರು ಜಗಳಗಳಾಗಿರ್ಬೋದು, ಅವರ ಪರವಾಗಿ ನೀವು ಇಲ್ಲೇ ಕೂತ್ಕೊಂಡು ಐ ಆಮ್ ಸಾರಿ, ನಂದೇ ತಪ್ಪು, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಲವ್ ಯು ಈ ರೀತಿ ಹೇಳೋದ್ರಿಂದ ಎಷ್ಟೋ ಸಮಸ್ಯೆಗಳು ಇದಾಗುತ್ತೆ. ಇದು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಜಗಳ ಆಗಿರ್ಬೋದು, ಸೊ ಗಂಡ ಹೆಂಡತಿ ಜಗಳ ಆಗಿರ್ಬೋದು, ಮತ್ತು ಪೇರೆಂಟ್ಸ್, ತಂದೆ ತಾಯಿ ಮಕ್ಕಳ ಮಧ್ಯೆ ಏನೋ ಒಂದು ಭಿನ್ನಾಭಿಪ್ರಾಯ ಇರ್ಬೋದು, ಇದೆಲ್ಲವೂ ಕೂಡ ಆಟೋಮೆಟಿಕಲಿ ರಿಪೇರಿ ಆಗುತ್ತೆ. ಸೊ ಇದು ಹೇಗೆ ಸಾಧ್ಯ? ಖಂಡಿತವಾಗಿಯೂ ಸಾಧ್ಯ ಇದೆ. ನಮ್ಮ ಸಬ್ಕಾನ್ಸಿಯಸ್ ಮೈಂಡನ್ನು ನಾವು ಹೇಗೆ ನಂಬ್ತೀವೋ, ನಮ್ಮ ಈ ಉಪಪ್ರಜ್ಞೆ ಅನ್ನೋದು ಏನಿದೆ ಅದನ್ನು ನಾವು ಹೇಗೆ ನಂಬ್ತಾ ಹೋಗ್ತೀವೋ, ಈಗ ಟ್ರಾಮಾ ಅಂತ ಹೇಳ್ತೀವಿ ಗೊತ್ತಾ. ಸೊ ಯಾವುದೋ ಒಂದು ಟೈಮ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ನಮ್ಮನ್ನ ಮರೆಯೋಕ್ಕಾಗ್ದೇ ಒಂದು ಬೆಚ್ಚು ಬೀಳಿಸ್ತಾ ಇರ್ತದೆ ಗೊತ್ತಾ. ಆ ಒಂದು ಘಟನೆಯನ್ನು ಕೂಡ ನಾವು ಮರೆಸ್ತಕ್ಕಂತಹ ಒಂದು ಶಕ್ತಿ ಈ ಓಪೋನೋಪೋನೋಗೆ, ಒಂದು ಪ್ರೇಯರ್ಗೆ ಶಕ್ತಿ ಇದೆ. ಸೊ ಹಾಗೆ ನಾವು ಏನೇ ಒಂದು ಜೀವನದಲ್ಲಿ ಏನೇ ಒಂದು ತಪ್ಪನ್ನು ಮಾಡಿರಲಿ, ಇವಾಗ ನಾವು ಒಂದು ಭರವಸೆನ ಹೇಳ್ಬೋದು. ನಾವು ಅಂದ್ಕೊಳ್ತೀವಿ ನಾವು ಒಬ್ಬ ವ್ಯಕ್ತಿಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಈಗ ಒಂದು ಗ್ಲಾಸಲ್ಲಿ ಒಬ್ಬ ವ್ಯಕ್ತಿ ನೀನಿಲ್ಲದೆ ನಿನಗೋಸ್ಕರ ನಾನು ಸತ್ತೇ ಹೋಗ್ಬಿಡ್ತೀನಿ, ನಿನಗೋಸ್ಕರ ನಾನು ಜೀವನೇ ಕೊಡ್ತೀನಿ ಅಂತ ಅಂದಿರ್ತಾನಲ್ಲ ಆ ವ್ಯಕ್ತಿ, ಖಂಡಿತವಾಗಿಯೂ ಕೂಡ ಆ ವ್ಯಕ್ತಿ ನಿಮಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ತನ್ನದೇ ಮೇಲಿರ್ತಕ್ಕಂತಹ ಜೀವದ ಮೇಲೆ ಆಸೆ, ಪ್ರೀತಿ, ಏನೋ ಒಂದು ಮಾಡಬೇಕು ಅನ್ನೋ ಕನಸನ್ನೇ ಆ ವ್ಯಕ್ತಿ ಮೇಲೆ ಇಲ್ಲ ಅಂತ ಅಂದರೆ ನಿಮ್ಮ ದೇಹಕ್ಕೆ ಆ ವ್ಯಕ್ತಿ ಬೆಲೆ ಕೊಡ್ತಾನ? ಖಂಡಿತವಾಗಿಯೂ ಕೂಡ ಅದು ಸಾಧ್ಯನೇ ಇಲ್ಲ. ಸೊ ಈಗ ಒಂದು ಗ್ಲಾಸಲ್ಲಿ ನೀರು ಇಟ್ಕೊಳ್ತೀರಾ, ಆ ಗ್ಲಾಸಲ್ಲಿ ನೀರನ್ನು ಇಟ್ಕೊಂಡು ಅಪೋಸಿಟ್ ವ್ಯಕ್ತಿಗೆ ನೀರು ಬೇಕಿರುತ್ತೆ. ಸೊ ನಾನು ನಿನಗೆ ನೀರು ಕೊಡ್ತೀನಿ ಅಂದರೆ ಅದನ್ನು ನಂಬೋ ಮಾತಾ? ಆ ಗ್ಲಾಸಲ್ಲಿ ನೀರಿದ್ದು ಓರ್ವ ವ್ಯಕ್ತಿಗೆ ನಾವು ನೀರನ್ನು ಕೊಟ್ಟರೆ ಅಲ್ಲಿಗೆ ಸರಿ ಹೋಗುತ್ತೆ. ಸೊ ಹಾಗಾಗಿ ನಮ್ಮನ್ನು ನಾವು ಮೊದಲು ನಮ್ಮನ್ನು ನಾವು ಕೇರ್ ಮಾಡೋಣ, ನಮ್ಮನ್ನು ನಾವು ಪ್ರೀತಿಸೋಣ. ನಮ್ಮಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯ ಬರ್ತಾ ಇರ್ತವ, ಖಂಡಿತವಾಗ್ಲೂ ಕೂಡ ಇದು ವರ್ಕ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಕಿರಿಕಿರಿ ಆಗಿರ್ಬೋದು, ಅಕ್ಕಪಕ್ಕ ಜಗಳ ಆಗಿರ್ಬೋದು, ಒಂದು ನೆಗೆಟಿವಿಟಿ ಆಗಿರ್ಬೋದು, ನಿಮ್ಮಲ್ಲೇ ದಿನಕ್ಕೆ ಒಂದು 20 ಟೈಮ್ಸ್, ಅದು ಯಾವ ಟೈಮಿಂಗ್ಸ್ ಎಲ್ಲ ಆಗಿರ್ಬೋದು, ಮಾರ್ನಿಂಗ್ ಆಗಿರ್ಬೋದು ಅಥವಾ ರಾತ್ರಿ ಮಲಗೋಕ್ಕಿಂತ ಮುಂಚೆ ಆಗಿರ್ಬೋದು, ಆದಷ್ಟು ಈ ಮಲಗೋಕ್ಕಿಂತ ಮುಂಚೆ ಅಥವಾ ಒಂದು ಬೆಳಗಿನ ಜಾವ ಮಾಡಿ. ಯಾಕಂದರೆ ಈ ಡೊಪಮೈನ್ ಅನ್ನೋ ಒಂದು ಹಾರ್ಮೋನು, ಒಂದು ಎನರ್ಜಿ ಇರ್ತಕ್ಕಂಥ ಹಾರ್ಮೋನ್ ರಿಲೀಸ್ ಆಗುತ್ತೆ. ಆವಾಗ ನಮ್ಮ ಮೈಂಡ್ ತುಂಬ ಶಾಂತಿಯುತವಾಗಿರುತ್ತೆ, ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಹಾಗಾಗಿ ಇದನ್ನು 20 ಟೈಮ್ಸ್ ಇದನ್ನು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಈ ರೀತಿ ನಿಮಗೆ ನೀವೇ ಹೇಳ್ಕೊಳ್ತಾ ಬನ್ನಿ. ರೀಸನ್ ಇಟ್ಕೊಂಡು ಖಂಡಿತವಾಗಿ ಕೂಡ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಅತ್ಯುನ್ನತವಾದಂತಹ ರಿಸಲ್ಟ್ನ ನೀವು ನೋಡ್ತೀರಾ. ಇದನ್ನು ಪ್ರಯೋಗ ಮಾಡಿದರೆ ಇದು ಹೇಗೆ ಸಾಧ್ಯ ಅಂತ ನಂಬಿಕೆ ಇಲ್ಲದೇ ಇರೋರು ಮಾಡ್ಲಿಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಿಲ್ಲದೇ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಕೆಲಸ ಮಾಡ್ತಾನೆ ಇರುತ್ತೆ. ಸೊ ಈ ಒಂದು ಓಪೋನೋಪೋನ ಪ್ರೇಯರ್ ತುಂಬಾ ಈಸಿ ಆ್ಯಂಡ್ ತುಂಬಾ ಪವರ್ಫುಲ್ ಆಗಿದೆ. ಪ್ಲೀಸ್ ಫರ್ಗಿವ್ ಮೀ ಇದನ್ನು ಆರ್ಡರ್ ವೈಸ್ ಹೇಳಬೇಕಾ ಅಂತ ನೀವು ಕೇಳೋದಾದರೆ ಯಾವ ವೇಸನ್ನಲ್ಲಾದ್ರೂ ಹೇಳ್ಬೋದು. ಬಟ್ ನಮಗೆ ಆಗೋದು ಪಶ್ಚಾತ್ತಾಪ ಆದಮೇಲೆ ನಾವು ಕೇಳೋದು ಐ ಆಮ್ ಸಾರಿ, ಆಮೇಲೆ ಪ್ಲೀಸ್ ಫರ್ಗಿವ್ ಮೀ, ಆಮೇಲೆ ಕೃತಜ್ಞತೆ, ಅದಾದಮೇಲೆ ಲವ್. ಕೃತಜ್ಞತೆ, ಧನ್ಯವಾದ ತಿಳಿಸಿದ್ಮೇಲೆ ಅದ್ರ ಮೇಲೆ ನಮಗೆ ಲವ್ ಆಗುತ್ತೆ. ಸೊ ಆರ್ಡರ್ ವೈಸ್ ಈ ರೀತಿ ಬರುತ್ತೆ. ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಗೋಲ್ನ ನೀವು ತರಬೇಕು ಅನ್ನೋದಾದರೆ ಇರ್ತಕ್ಕಂಥ ದ್ವೇಷವನ್ನೆಲ್ಲ ಬಿಟ್ಟು ಅಕ್ಕಪಕ್ಕ ಬೇರೆ ಯಾರೇ ಜಗಳ ಆಡ್ತಾ ಇರಲಿ ಅಥವಾ ಅವ್ರ ಪರವಾಗಿ ಆಗಿರ್ಬೋದು, ನಿಮ್ಮ ಯಾವುದೇ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ಈ ಓಪೋನ ಒಂದು ಟೆಕ್ನಿಕ್ನ ಉಪಯೋಗಿಸೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ನ ನೋಡಬಹುದು ಅಂತ ಹೇಳ್ತಾ ನಾನು ಕೇಳ್ತಿರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಆನ್ಸರ್ ಸಿಕ್ತು ಅಂತ ನಾನು ಭಾವಿಸ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.